ಸರ್ ಯಾಕೆ ಗಂಡು ವಿಗ್ರಹ ಹಾಕಿ ಸ್ತ್ರೀ ಅಲಂಕಾರ ಮಾಡ್ತಾರೆ ಅಂದ್ರೆ ಸರ್ ಉಬ್ಬಿದರ ಉಬ್ಬು ಕಾಮನ ಬಿಲ್ಲಿನ ಆಕೃತಿಲಿದ್ರೆ ಕಾಮಾಕ್ಷಿ. ಸರ್ ಈ ಕಣ್ಣು ಮೀನಿನ ಆಕೃತಿಲಿದ್ರೆ ಮೀನಾಕ್ಷಿ. ಮುಖ ಚಂದ್ರನ ಆಕೃತಿಲಿದ್ರೆ ಚಂದ್ರಮುಖಿ. ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಉದ್ದನೆ ಬೆರಳನ್ನ ನೋಡೋ ಪದ್ಧತಿಗಳಿರುತ್ತೆ ಸರ್. ಇದಕ್ಕಿಂತ ಬೆರಳು ಪಕ್ಕ ಬೆರಳು ಸ್ವಲ್ಪ ಉದ್ದಿರ್ಬೇಕು ಸರ್. ಎಷ್ಟು ಸೈಜು ಸೊಂಟ ಕೊಡಷ್ಟು ಸೈಜ್ ಇದೆ. ಸೊ ಇದು ಶಿಲ್ಪಕಲೆಯ ತವರೂರು ಅಂತ ಹೇಳ್ತಾರಲ್ಲ ರೀ? ಬೇಲೂರು, ಹೌದು ಸರ್. ಶಿಲ್ಪಕಲೆ ತವರೂರು ಅಂದ್ರೆ ಇದೆ ಬೇಲೂರು. ಓಕೆ ಸರ್ ಮುಖ ಮೂರೇನೊಂದು ಭಾಗ ನೋಡಿ ಸರ್, ಭಾಗ ಇರಬೇಕು. ಅಣೆಷ್ಟಿದೆ ಮೂಗು ಕೊಡಷ್ಟೇ, ಗಲ್ಲ ಕೊಡಷ್ಟು ನೋಡಿ, 1/3 1/3 1/3. ಕೆಳಗಡೆ ವಾದ್ಯಗೋಷ್ಠಿಗಳ ಸಾಲಿದ್ರೆ ಕೆಳಭಾಗದಲ್ಲಿ ತಾವೂರು ಹೂವಿನ ಮಗ್ಗಿನ ಸಾಲಿದೆ. ಸರ್ ಯಾಕೆ ಆ ಮೊದಲೇ ಮಾಡ್ಯಾರ ಅಂದ್ರೆ ಒಳಗಡೆ ಗಾಳಿ ಮತ್ತು ಬೆಳಕು ಪಾಸ್ ಆಗ್ಲಿಕ್ಕೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ನವಿಲ್ ತರ ನರ್ತನ ಮಾಡು, ಗಿಳಿ ತರ ಮಾತಾಡಲಿ, ದೇವರಿಗೆ ಸೇವೆಯನ್ನ ಸಲ್ಲಿಸಿದ್ರು ಡ್ಯಾನ್ಸ್ ಮಾಡುವ ಸ್ಟೇಜು ಅಥವಾ ವೇದಿಕೆ, ನವರಂಗ ಅಥವಾ ನಾಟ್ಯ ಮಂಟಪ, ಇದು ವೇದಿಕೆ ಸ್ಟೇಜ್. ಓಕೆ ಸರ್ ಕಂಬ ವಿಜಯ ದೀಪಸ್ತಂಭ ಸುಮಾರು 32 ಅಡಿ ಉದ್ದ ಇದೆ. ಅಂದಾಜು 15,000 kg ತೂಕ ಇದೆ ಸರ್. 15 ಟನ್ ನೋಡಿ ಸರ್. ಕಂಬದ ಕೆಳಗಡೆ ಸಿಮೆಂಟು, ಗಾರೆ, ಕಬ್ಬಿಣ ಯಾವ್ದು ರೀತಿ ಮಿಕ್ಸ್ ಇಲ್ಲ. ಕಮ್ಮನ ಕೂಡ ಹಾಗೆ ಜಸ್ಟ್ ಆಗಿ ನಿಲ್ಸಿ ನೋಡಿ. ಕೆಳಗಡೆ ಯಾವುದೇ ಸರ್ ಆಧಾರ ಸಪೋರ್ಟ್ ಇಲ್ಲ ಸರ್, ವಿತೌಟ್ ಸಪೋರ್ಟ್ ನೋಡಿ. 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, 1 ಮೂಲೆ ಮಾತ್ರ ಗ್ಯಾಪ್ ಇದೆ. ಗ್ಯಾಪಲ್ಲಿ ಪೇಪರ್ ಅಥವಾ ತೆಳುವಾದ ಬಟ್ಟೆ ಸರ್. ನರಸಿಂಹ ವಿಷ್ಣು ಸಂಕೇತ, ಆ ಕಮಲದು ಬ್ರಹ್ಮನ ಸಂಕೇತ. ಅದ ಪಿಲ್ಲರ್ನ ಉಲ್ಟಾ ಮಾಡಿದ್ರೆ ಶಿವಲಿಂಗ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳ ಸರ್ ವಾಸಸ್ಥಾನ ಅಂತ ಕೂಡ ಹೇಳ್ತಾರೆ ಮಧ್ಯ ಪಿಲ್ಲರ್ಗೆ. ಮುಂದೆ ನಮ್ಗಿಂತ ಅಷ್ಟು ಟ್ಯಾಲೆಂಟ್ ಇದ್ರೆ ಬಂದು ಕೆತ್ತನೆ ಮಾಡ್ಲಿ ಅನ್ನೋ ಚಾಲೆಂಜ್ಗೋಸ್ಕರ ಒಂದು ಕಾಲೇಜ್ ಜಾಗ ಬಿಟ್ಟಿದ್ದಾರೆ. ಅಂದ್ರೆ ಸರ್ ಇಲ್ಲಿ ತನಕ ಯಾರು ಕೂಡ ಸರ್ ಬಂದಿಲ್ಲ, ಜಾಗ ಮಾತ್ರ ಹಾಗೆ ಕಾಲೇಜ್ ಜಾಗ ಬಿಟ್ಟಿದ್ದಾರೆ ಸರ್. 48 ಫಿಲರ್ಸ್ ಕೂಡ ಎಲ್ಲ ಡಿಫ್ರೆಂಟ್ ಇದೆ ಸರ್. ಅದರಲ್ಲೂ ವಿಶೇಷ ಕಂಬಗಳಂದ್ರೆ ಒಂದು ಉಗ್ರ ನರಸಿಂಹ ಕಂಬ, 2ನೇಯ ಕಂಬ ಮೋಹಿನಿ ಕಂಬ. ಸರ್ ನಾವು ಈ ದೇವಲವನ್ನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಂಬನೊಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ. ದೇವಲದ ಇಂಡೆಕ್ಸ್. ಆ ಕಬ್ಬಣದ ಕೊಂಡಿಗಳಿಗೆ ಉಯ್ಯಲೆ ಮಂಟಪ ಜೋಡಿಸ್ಬಿಟ್ಟು ಉಯ್ಯಲೆ ಸೇವೆ ಜೋಕಾಲೆ ಸರ್. ಈ ದೇವಲದ ವಿಸ್ತೀರ್ಣ ಸುಮಾರು 4 ಎಕರೆ ಜಾಗ ಬಂದಿದೆ, ಫುಲ್ ದೇವಸ್ಥಾನ ಜಾಗ. ಯುಗಾದಿ ಕಾಲದ 11 ದಿನ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ. ರಥೋತ್ಸವ ಸಂದರ್ಭದಲ್ಲಿ ಒಂದೊಂದು ವಾಹನ ಮೇಲೆ ಒಂದೊಂದಿನ ಉತ್ಸವ ಮೂರ್ತ ಹೋಗುತ್ತೆ ಸರ್. ಆಗಿದ್ದು ಪಾಕಶಾಲೆ ಆಗಲಿ ಹೇಳಿದ್ದಾನೆ ಸರ್. ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ. ಸರಿ ಕಂಬನ 300 ವರ್ಷದ ಹಿಂದೆ ಈ ಕಂಬನ ನಾವು ರೊಟೇಟ್ ಮಾಡಿ ನೋಡ್ಬೋದಿತ್ತು. ಈ ಕಂಬನ ನರಸಿಂಹನ ಕಂಬನ. ಓಕೆ ಸೊ ಇದು ಶಿಲ್ಪಕಲೆಯ ತವರೂರು ಅಂತ ಹೇಳ್ತಾರಲ್ಲ ರೀ? ಬೇಲೂರು, ಹೌದು ಸರ್. ಶಿಲ್ಪಕಲೆ ತವರೂರು ಅಂದ್ರೆ ಇದೆ ಬೇಲೂರು. ಓಕೆ ಸರ್ ಇನ್ನೊಂದು ವಿಶೇಷ ಅಂದ್ರೆ ಹಳೆಬೀಡು ಹೊರನೋಟ ಚಂದ, ಬೇಲೂರು ಒಳನೋಟ ಚಂದ. ಬೇಲೂರಿನಲ್ಲಿ ಹೊರಗಡೆನೆ ಚೆನ್ನಾಗಿದೆ, ಒಳಗಡೆನೂ ಕೂಡ ಕಂಬದ ವಿಶೇಷ ತುಂಬಾ ಚೆನ್ನಾಗಿದೆ ಸರ್. ಬನ್ನಿ ನೋಡೋಣ. ಓಕೆ ಹೆಸರೇ ಪುಟ್ಟ ಎಷ್ಟನೇ ಕ್ಲಾಸು? ಯಾವರು ಇಲ್ಲೇ? ಸರ್ ಒಳಗಡೆ 48 ಕಂಬಗಳಿವೆ, 48 ಫಿಲರ್ಸ್ ಇದೆ ನೋಡಿ. 48 ಕಂಬಗಳು ಕೂಡ ಕೆತ್ತನೆಲ್ಲ ಡಿಫ್ರೆಂಟ್ ಇದೆ ಸರ್, ವಿಭಿನ್ನವಾಗಿದೆ ಸರ್. ಹಾಗೆ ನೋಡಿ, ಈ ಕಂಬ ಇದ್ದಾಗೆ ಸರ್, ಈ ಕಂಬ ಇಲ್ಲ, ಆ ಕಂಬ ಇಲ್ಲ, ಆ ಕಂಬ ಇಲ್ಲ, ಆ ಕಂಬ ನೋಡಿ. 48 ಫಿಲರ್ಸ್ ಕೂಡ ಎಲ್ಲ ಡಿಫ್ರೆಂಟ್ ಇದೆ ಸರ್. ಅದರಲ್ಲೂ ವಿಶೇಷ ಕಂಬಗಳಂದ್ರೆ ಒಂದು ಉಗ್ರ ನರಸಿಂಹ ಕಂಬ, 2ನೇಯ ಕಂಬ ಮೋಹಿನಿ ಕಂಬ. ಸರ್ ಬನ್ನಿ, ಇಲ್ಲಿ 1ನೇಯ ಕಂಬ ಉಗ್ರ ನರಸಿಂಹನ ಕಂಬ ಕೂಡ ನೆಲದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಸರ್ ಇದೇ ವಿಗ್ರಹನ ನಾನ್ ನಿಮಗೆ ಹೊರಗಡೆ ದೊಡ್ಡದಾಗಿ ತೋರಿಸಿದಲ್ಲಿ ತುಂಬಾ ಚಿಕ್ಕ ಇದೆ ಸರ್. ನಾವೀಗೇನು ಈ ಗುಡಿಯ ಸುತ್ತ ಹೊರಗಡೆ 42 ಶಿಲಾಬಲಕಿಯರು ಬಹುತೇಕ ವಿಗ್ರಹ ನೋಡಿದ್ವಿ ಸರ್. ಈ ಗುಡಿಯ ಸುತ್ತ ಹೊರಗಡೆ ಏನೇನು ವಿಗ್ರಹ ನೋಡಿದ್ವಿ ಸರ್, ವಿಗ್ರಹನೆಲ್ಲ ಚಿಕ್ಕದಾಗಿ ಇದೊಂದು ಕಂಬದಲ್ಲಿ ಕೆತ್ತನೆ ಮಾಡಿ ತೋರಿಸಿದ್ದಾರೆ ಸರ್. ಸರ್ ನಾವು ಈ ದೇವಲವನ್ನ ಒಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ, ಈ ಕಂಬನೊಂದು ಸಾರಿ ನಾವು ಪ್ರದಕ್ಷಿಣೆ ಹಾಕೋದೊಂದೇ. ದೇವಲದ ಇಂಡೆಕ್ಸ್ ಸರ್. ಹೊರಗಡೆ ನೋಡಿದಲ್ಲ ಆ ವಿಗ್ರಹನೆಲ್ಲ ಇದು ಕಂಬದಲ್ಲಿದೆ ಸರ್. ಈ ಕಂಬನ 300 ವರ್ಷದ ಹಿಂದೆ ಈ ಕಂಬ ಮೇಡಮ್ ಅಂತಂದ್ರೆ ಅದು ಅಮ್ಮನವ್ರ ಗುಡಿಯಲ್ಲಿ ಇರುತ್ತೆ ಮೇಡಮ್, ಇಲ್ಲಿ ಇರಲ್ಲ ಸಾಮಾನ್ಯವಾಗಿ. ಅಲ್ಲಿ ಅಮ್ಮನವ್ರ ಗುಡಿ ಲಕ್ಷ್ಮೀ ಗುಡಿಯಲ್ಲಿ ಇರುತ್ತೆ, ಇದು ಕುಂಕುಮಲ್ಲಿ ಇರುತ್ತೆ, ಅಲ್ಲಿ ತಗೋಬಹುದು ಸರ್. ಈ ಕಂಬನ 300 ವರ್ಷದ ಹಿಂದೆ ಈ ಕಂಬನ ನಾವು ರೊಟೇಟ್ ಮಾಡಿ ನೋಡ್ಬೋದಿತ್ತು. ಈ ಕಂಬನ ನರಸಿಂಹನ ಕಂಬನ ಸರ್. ಈಗ ಯಾಕೆ ರೊಟೇಟ್ ಆಗಲ್ಲ ಅಂದ್ರೆ ಈ ದೇವಾಲಯದ ಮೇಲೆ ಒಂದು ಗೋಪುರ ರೀತಿಯಲ್ಲಿ ಒಂದು ಶಿಖರ ಇತ್ತು. ಆ ಶಿಖರ ತುಂಬಾ ಮಳೆ ಗಾಳಿ ಬಂದಾಗ ಆ ವಾತಾವರಣಕ್ಕೆ ಕುಸಿದು ಬಿದ್ದಾಗ, ಫೋರ್ಸ್ಗೆ ಬಿದ್ದಾಗ, ಶಿಥಿಲಗೊಂಡ್ಬಿಟ್ಟು ಬಿದ್ದಾಗ ಈ ಕಂಬ ಬಾರಲ್ಲ, ಈ ಕಂಬದ ಮೇಲೆ ಕುಳಿತಿದೆ ಸರ್ ನೋಡಿ. ಈ ಪಿಲ್ಲರ್ ಮೇಲೆ ಬಿದ್ದಿದೆ, ಆಗ್ಬಿಟ್ಟು ಈಗ ರೊಟೇಟ್ ಆಗಲ್ಲ ಸರ್. 300 ವರ್ಷದ ಹಿಂದೆ ಈ ಕಂಬನ
ಒಬ್ಬ ಮನುಷ್ಯ ರೊಟೇಟ್ ಮಾಡಿ ನೋಡ್ಬೋದು ಸರ್, ತಿರ್ಗಿಸ್ಬೋದು. Okay. ಸರ್ ಕಾಣಿಸ್ಕೊಂಡು ಬೀಮ್ ಸ್ವಲ್ಪ ಬೆಂಡ್ ಆಗಿದೆ ಸರ್, ಜಾಮ್ ಆಗಿದೆ, ಕಾಣಿಸ್ತಿದ್ಯಾ? ಆಮೇಲೆ ಸಿಮೆಂಟ್ ಎಲ್ಲ ಹಾಕಿದಾರೆ. ಇಲ್ಲ ಸಿಮೆಂಟ್ ಅಂದ್ರೆ ಸರ್ ಹೆಂಗ್ ಗೊತ್ತಾ Restoration ಸರ್, ಇಂದೆಲ್ಲ ಹೆಂಗ್ ಗೊತ್ತಾ, ಸಿಮೆಂಟ್ ಹಾಕಿರೋದಲ್ಲ ಸರ್, ಇಂದೆಲ್ಲ ಗಾರೆ ಗಚ್ಚನ್ನು ಯೂಸ್ ಮಾಡಿದ್ದಾರೆ. ಓಕೆ. ಗಾರೆ ಗಚ್ಚ ಅಂದ್ರೆ ಮರಳು, ಬೆಲ್ಲ, ಅಂಬಲಿ, ಸುಣ್ಣ ಅದೆಲ್ಲ ಅರ್ದ್ಬಿಟ್ಟು ಒಂದರ ಅಂಟು ತರ ಬರ್ತಾರೆ, ಓಕೆ. ಅದನ್ನ ಹಾಕ್ಬಿಟ್ಟು ಫಿಕ್ಸ್ ಮಾಡೋದು. ಆಮೇಲೆ ಈ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಬಂದ್ರೆ ಕೆಲವೊಂದ್ ಸ್ವಲ್ಪ ಸಿಮೆಂಟ್ ಕೂಡ ಗ್ಯಾಪ್ ಇತ್ತಲ್ಲ, ಓಕೆ. ಪ್ಯಾಚ್ ವರ್ಕ್ ಮಾಡಿದ್ದಾರೆ ಸರ್. ಸರ್ ಇಲ್ಲಿ ಬನ್ನಿ ಸರ್. ಸರ್ ಈ ಕಂಬ ರೊಟೇಟ್ ಆಗ್ತೈತೆ ಅನ್ನೋ ಉದಾಹರಣೆಗೆ ಕಲ್ಲಲ್ಲಿ ಬಾಲ್ ಬನ್ನಿ ಸರ್, ಬೇರಿಂಗ್. ಸರ್ ಈಗ ಬೀಸು ಕಲ್ ಬರ್ತ ನೋಡಿ ಸರ್, ಆ ರೀತಿ ನೋಡಿ ಕಲ್ಲಲ್ಲಿ ಬಾಲ್ ಬನ್ನಿ ಸರ್, ಬೇರಿಂಗ್ ನೋಡಿ ಓಪನ್ ಇದೆ, ಗ್ಯಾಪ್ ಇದೆ, ರೈಟ್. ಬೀಸು ಕಲ್ ತರ ಸರ್ ಕಾಣಿಸಿ ಗ್ಯಾಪ್. ಹೌದು. ಸರ್ ಆಮೇಲೆ ಶಿಲ್ಪಿ ಜಕಣಾಚೇರಿ ಮತ್ತು ಡಂಕಣಾಚೇರಿ ಇಷ್ಟನ್ನೆಲ್ಲ ಕೆತ್ತನೆ ಮಾಡಿ ಕೂಡ ಯಾವ್ದಾದ್ರು ಕೂಡ ಕೆತ್ತನೆ ಮಾಡೋದನ್ನೇ ಬಿಟ್ಟಿದ್ರೆ ಮುಂದೆ ನಮ್ಗಿಂತ ಅಷ್ಟು ಟ್ಯಾಲೆಂಟ್ ಇದ್ರೆ ಬಂದು ಕೆತ್ತನೆ ಮಾಡ್ಲಿ ಅನ್ನೋ ಚಾಲೆಂಜ್ಗೋಸ್ಕರ ಒಂದು ಕಾಲೇಜ್ ಜಾಗ ಬಿಟ್ಟಿದ್ದಾರೆ. ಅಂದ್ರೆ ಸರ್ ಇಲ್ಲಿ ತನಕ ಯಾರು ಕೂಡ ಸರ್ ಬಂದಿಲ್ಲ, ಜಾಗ ಮಾತ್ರ ಹಾಗೆ ಬಿಲ್ಲಿ ಕಾಲೇಜ್ ಬಿಟ್ಟೆ ನೋಡಿ ಸರ್. ರೈಟ್. ಅಂದ್ರೆ ಶಿಲ್ಪಿ ಇಷ್ಟನ್ನೆಲ್ಲ ಕೆತ್ತನೆ ಮಾಡಿ ಕೂಡ ಒಂದು ಕಾಲೇಜ್ ಬಿಟ್ಟಿದ್ದಾರೆ ಸರ್. ಓಕೆ. ಸರ್ ಹಾಗೆ ಮೇಲೆ ಒಂದು ಪಿಲ್ಲರ್ ಇದೆ ನೋಡಿ ಸರ್, ಆ ಪಿಲ್ಲರ್ನ ಕೆಳಭಾಗದಲ್ಲಿ ಉಗ್ರ ನರಸಿಂಹನ ವಿಗ್ರಹ ಇದೆ ಸರ್. ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗಿದು ಕರಳನ್ನ ಆರವೈದಿರಿಸಿ ನೋಡಿ ಸರ್. ಸರ್ ನರಸಿಂಹ ವಿಷ್ಣು ಸಂಕೇತ. ಸರ್ ಪಿಲ್ಲರ್ನ ಮಧ್ಯಭಾಗದಲ್ಲಿ ಈ ಕಮಲದ ಹೂ ಬರುತ್ತೆ ನೋಡಿ ಸರ್, ಲೋಟಸ್. ಸರ್ ಕಮಲದ ಹೂ ಕಾಣಿಸಿದ್ಯಾ? ಆ ಕಮಲದ ಹೂ ಬ್ರಹ್ಮನ ಸಂಕೇತ. ಸರ್ ಅದೇ ಪಿಲ್ಲರ್ನ ಸ್ವಲ್ಪ ಉಲ್ಟ ಮಾಡಿ ಸರ್. ಸರ್ ಅದು ಪಿಲ್ಲರ್ ಉಲ್ಟ ಆಗಲ್ಲ, ಉಲ್ಟ ಮಾಡಿದ್ರೆ ಶಿವಲಿಂಗ ಆಕಾರ ಬರುತ್ತೆ. ಪಿಲ್ಲರಿಗೆ ಭುವನೇಶ್ವರಿ. ನರಸಿಂಹ ವಿಷ್ಣು ಸಂಕೇತ, ಆ ಕಮಲದು ಬ್ರಹ್ಮನ ಸಂಕೇತ. ಅದೇ ಪಿಲ್ಲರ್ನ ಉಲ್ಟ ಮಾಡಿದ್ರೆ ಶಿವಲಿಂಗ, ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳ ಸರ್ ವಾಸಸ್ಥಳ ಅಂತ ಕೂಡ ಹೇಳ್ತಾರೆ ಮಧ್ಯ ಪಿಲ್ಲರ್ಗೆ. ಸರ್ ನೋಡಿ, ಅಂದ್ರೆ ಸರ್ ಅದು ರಿಯಲಿ ಉಲ್ಟ ಆಗಲ್ಲ, ನೀವು ಸ್ವಲ್ಪ ಹಾಗೆ ಇಮೇಜ್ ಮಾಡ್ಕೊಳ್ಳಿ. ಉಲ್ಟ ಮಾಡಿದ್ರೆ ಶಿವಲಿಂಗ ಆಕಾರ ಬರುತ್ತೆ. ಸರ್ ನಾವು ಈ ನಿಂತಿರೋ ಜಾಗ ಇದೆಲ್ಲ ಸರ್, ಈ ಜಾಗ ನವರಂಗ. ಇಲ್ಲಿ ನೋಡಿ ಸರ್, ನಿಂತಿರೋ ಜಾಗ ನವರಂಗ ಅಥವಾ ನಾಟ್ಯ ಮಂಟಪ. ಸರ್ ಅಂದ್ರೆ ವಿಷ್ಣುವರ್ಧನ ಮಹಾರಾಜರ ಪತ್ನಿ ಶಾಂತಲಾದೇವಿ ಭರತನಾಟ್ಯ ಮೂಲಕ ದೇವರಿಗೆ ಸೇವೆಯನ್ನ ಸಲ್ಲಿಸಿದ್ರು. ಡ್ಯಾನ್ಸ್ ಮಾಡುವ ಸ್ಟೇಜು ಅಥವಾ ವೇದಿಕೆ ನವರಂಗ ಅಥವಾ ನಾಟ್ಯ ಮಂಟಪ, ಇದು ವೇದಿಕೆ, ಸ್ಟೇಜ್. ಓಕೆ. ಸೊ ಕೈಯಲ್ಲಿ ಗದ ಎಲ್ಲ ಕಾಣ್ತಾ ಇದ್ದಾರೆ, ಹೇಳಿ ಸರ್. ಹನುಮಾನ ಸರ್ ಇದಾ ಗದ ಸರ್, ಅದೆಲ್ಲ ಸರ್ ಅದ್ರಲ್ಲಿ ನೋಡಿದ್ರು, ಹೊರಗಡೆ ನೋಡಿದಲ್ಲ, ಉಗ್ರ ನರಸಿಂಹ ಹಿರಣ್ಯಕಶ್ಯಪನ ಹೊಟ್ಟೆನ ಬಗಿದು ಆಯುಧಗಳು ಸರ್. ಹೌದು, ಆಯುಧಗಳಿದೆ, ಹೌದು, ಇವೆಲ್ಲ ಫುಲ್ ಆಯುಧಗಳೇ ಸರ್. ಶಂಖ ಚಕ್ರ ಗದ ಇದೆಲ್ಲ ಸರ್, ಅವೆಲ್ಲ ಆಯುಧಗಳು. ಓಕೆ ಸರ್ ಅಂದ್ರೆ ಶಂಖ ಚಕ್ರ ಗದಮ ಹೇಳಿದಾನೆ ಸರ್, ಪದ್ಮ ಇದ್ರೆ ವಿಷ್ಣು ಅಂತ, ಅಂದ್ರೆ ಆಯುಧಗಳಿದೆ. ಹೌದು ಸರ್. ಹಾಗೆ ನೆಕ್ಸ್ಟ್ ನೋಡಿ, ಈ ಭಾಗದಲ್ಲಿ ನಾಟ್ಯ ಮಯೂರಿ. ಅವ್ರ ಎಡಗೈ ಮೇಲೆ ಒಂದು ಪಕ್ಷಿಗಳಿದೆ ಸರ್. ಸರ್ ಹಿಂದೆ ನೋಡಿದ್ರೆ ನವಿಲಿನ ಗರ್ತಿರದೆ, ಮುಂದೆ ನೋಡಿದ್ರೆ ಗಿಳಿಯ ಕೊಕ್ಕಿ ನೋಡಿ ಸರ್. ಅಂದ್ರೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ನವಿಲ್ ತರ ನರ್ತನ ಮಾಡು, ಗಿಳಿ ತರ ಮಾತಾಡೋ ಶಿಲ್ಪಿಯ ಒಂದು ಕಲ್ಪನೆ ಸರ್, ಇಮ್ಯಾಜಿನೇಷನ್. ಓಕೆ. ಸರ್ ಅವರ ಬಲಗೈಲಿ ಕೂಡ ಎರಡು ಬಳೆಗಳಿದೆ, ಕಾಣಿಸ್ತಿದ್ಯಾ ಸರ್? ಎರಡು ಬಳೆಯಲ್ಲಿ ಆ ಫ್ರಂಟ್ ಬ್ಯಾಂಗಲ್ ರೀತಿ ಹಿಂದಕ್ಕೆ ಮುಂದಕ್ಕೆ ನಾವು ಮೂವ್ ಮಾಡ್ಬೋದು, ಶೇಕ್ ಮಾಡ್ಬೋದು ಸರ್, ಮೂವ್ ಮಾಡ್ಬೋದು. ಅಷ್ಟು ಕಲ್ಲಲ್ಲಿ ಕೊಡ್ಬಿಡಿ ಸರ್, ಗ್ಯಾಪ್ ಇದೆ ಸರ್ ನೋಡಿ ಸರ್. ರೈಟ್ ಹ್ಯಾಂಡ್ ನಲ್ಲಿ ಫ್ರಂಟ್ ಬ್ಯಾಂಗಲ್ ಮೂವ್ ಮಾಡ್ಬೋದು, ಅಷ್ಟು ಕಲ್ಲಲ್ಲಿ ಸೂಕ್ಷ್ಮದಿಂದ ಕಲ್ಲಲ್ಲಿ ಕೊಡ್ಬಿಡಿಸಿದ್ದಾರೆ. ಓಕೆ ಸರ್ ಹಾಗೆ ಸ್ವಲ್ಪ ಈ ಕಡೆ ನೋಡಿ ಸರ್, ಈ ಭಾಗದಲ್ಲಿ ಮೇಲೆ ಮಕರ ತೋರಣ ನೋಡಿ ಸರ್, ಬೇಕಾದ್ರೆ ಮುಂದೆ ಬನ್ನಿ ಸರ್. ತೋರಣ ಇದೆ ಸರ್. ಮೇಲೆ ಜನಾರ್ದನ ಲಕ್ಷ್ಮಿ ಕುಳಿತಿರ, ಕೆಳಗಡೆ ವಾದ್ಯಗೋಷ್ಠಿಗಳ ಸಾಲಿದ್ರೆ, ಕೆಳಭಾಗದಲ್ಲಿ ತಾವೂರ ಹೂವಿನ ಮಗ್ಗಿನ ಸಾಲಿದೆ ಸರ್. ಯಾಕೆ ಆ ಮಾದರಿ ಮಾಡ್ಯಾರ ಅಂದ್ರೆ ಒಳಗಡೆ ಗಾಳಿ ಮತ್ತು ಬೆಳಕು ಪಾಸ್ ಆಗ್ಲಿಕ್ಕೆ ಆ ಮಾದರಿ ಮಾಡಿದ್ದಾರೆ ಸರ್. ನಮ್ಮ ಎಡಭಾಗ ಬಲಭಾಗದಲ್ಲಿ ವಿಷ್ಣುವಿನ ದ್ವಾರಪಾಲಕರು ಜಯ ಮತ್ತು ವಿಜಯ, ಜಯ ವಿಜಯ ದ್ವಾರಪಾಲಕರು ಸರ್. ಒಳಗಡೆ ಮೂಲ ವಿಗ್ರಹ ಚನ್ನಕೇಶವ ಸ್ವಾಮಿ ಇದೆ ಸರ್. ಪೀಠ ಮುರಡಿ ವಿಗ್ರಹ 9 ಅಡಿ, ಒಟ್ಟು 12 ಅಡಿ ವಿಗ್ರಹ ಇದೆ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡ್ಬಿಟ್ಟೆ ಪೂಜೆ ಮಾಡ್ತಾರೆ ಸರ್. ಯಾಕೆ ಗಂಡು ವಿಗ್ರಹಕ್ಕೆ ಸ್ತ್ರೀ ಅಲಂಕಾರ ಮಾಡ್ತಾರೆ ಅಂದ್ರೆ, ವಿಷ್ಣು ಪರಮಾತ್ಮ ಭಸ್ಮಾಸುರ ರಾಕ್ಷಸನನ್ನ ಸಂಹರಿಸಲು ಮೋಹಿನಿ ಧಾರಣೆ ಮಾಡಬಹುದು. ಹಣೆಯಲ್ಲಿ ಕುಂಕುಮ ಇದೆ, ಮೂಗ್ನಲ್ಲಿ ಮೂಗ್ನತ್ತಿದೆ, ಸೊಂಟಕ್ಕೆ ಸೊಂಟ ಪಟ್ಟಿದೆ ಸರ್. ಮೂಲ ವಿಗ್ರಹ ಗಂಡು ವಿಗ್ರಹನೇ, ಅಲಂಕಾರ ಅಲ್ಲ ಹೆಣ್ಣಿನ ಅಲಂಕಾರ, ಸ್ತ್ರೀ ಅಲಂಕಾರ ಸರ್. ನೋಡಿ ದೇವರಿಗೆ ಕುಂಕುಮ, ಮೂಗ್ನತ್ತು, ಸೊಂಟಕ್ಕೆ ಪಟ್ಟಿ, ಸ್ಯಾರಿ ಕೂಡ ಹಾಕಿ ನೋಡಿ, ಸೀರೆ ಕೂಡ ಧರಿಸ ನೋಡಿ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡ್ಬಿಟ್ಟೆ ಪೂಜೆ ಮಾಡಬಹುದು. ಬನ್ನಿ ಸ್ವಲ್ಪ ಈ ಕಡೆ ಅಣ್ಣ, ಇದೇನ ದ್ವಾರನಾ ಇದು? ಏನು ಸರ್? ಸರ್ ಅದು ದ್ವಾರ ಅಲ್ಲ, ಅದು ಸರ್ ಹಿಂದೆಲ್ಲ ಡೋರುಗಳಿಗೆ ಲೋಟಸ್ ತರ ಡಿಸೈನ್ಸ್ ಮಾಡ್ತಿದ್ರು ನೋಡಿ ಸರ್, ಲೋಟಸ್. ಈಗ ನೋಡಿದ್ರೆ ಸರ್ ದೇವಸ್ಥಾನ ಈಗಲೂ ಕೂಡ ಕೆಲವರು
ಮನೆಗಳ ಡೋರ್ಗಳಿಗೆಲ್ಲ ಲೋಟಸ್ ಸರ ಡಿಸೈನ್ಸ್ ಮಾಡಿಸ್ತಾರೆ ನೋಡಿ ಸರ್. ಹಾ 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 ಕಾಣಿಸ್ತಾರೆ ನೋಡಿ ಸರ್ ಲೋಟಸ್ ಸರ. ಹಾ, ಹಾ. ಇದು ನೋಡಿ ಸರ್ ಎಲ್ಲ ಕೆಲವು ಮಾಡ್ತಾರೆ ನೋಡಿ. ಹೌದು. ಕೆಲವು ನೋಡಿಲ್ಲ ಸರ್ ಇಲ್ಲಿ ಉದಾಹರಣೆ ನೋಡಿ ಸರ್ ತರ ಡೋರ್ಗಳ ಡಿಸೈನ್ಸ್ ಓಕೆ ಲೋಟಸ್ ಸರ ಮಾಡಿಸ್ತಾರೆ ಸರ್. ಸೊ ಇದೆಲ್ಲ ಸೌಂಡ್ ವೇವ್ಸ್ ಇದು ಏನಿದೆ ಡಿಸೈನ್ ಸರ್ ಇದು ಸರ್ ಡಿಸೈನ್ ಸರ್ ಇದು ಡಿಸೈನ್ ಅಂದ್ರೆ ಇದು ಬಳೆಗಳ ಡಿಸೈನ್ಸ್, ನೆಕ್ಲೆಸ್, ಬ್ಯಾಂಗಲ್ಸ್ ಸರ್, ಬಳೆ ಡಿಸೈನ್ಸ್ ಗಳು, ಓಕೆ ನೆಕ್ಲೆಸ್ ಡಿಸೈನ್ಸ್, ಇದು ಬಳೆ ಬ್ಯಾಂಗಲ್ ಡಿಸೈನ್ಸ್. ಮತ್ತೆ ನೋಡಿ ಸರ್ ನೋಡಿ ಸರ್ ಇಲ್ಲಿ ಇದು ಕೂಡ ಅಷ್ಟೇ ಸರ್, ನೆಕ್ಲೆಸ್ ಡಿಸೈನ್ಸ್, ಬ್ಯಾಂಗಲ್ಸ್, ಲಾಂಗ್ ಚೈನ್, ಲಾಂಗ್ ಕಡಗಲ ಡಿಸೈನ್ಸ್ ಕೂಡ ಇದೆ ಸರ್. ಓಕೆ ಸರ್ ಇಲ್ಲಿ ಬಂದು ತೋರಿಸ್ತೀನಿ ಸರ್. ಎರಡನೇ ಕಂಬ ಮೋಹಿನಿ ಕಂಬ ನೋಡಿ ಸರ್. ಓಕೆ ಸರ್ ಇದು ಮೋಹಿನಿ ವಿಗ್ರಹ ನೋಡಿ ಸರ್, ಕಾಣಿಸ್ತಿದ್ಯಾ ನೋಡಿ. ಮುಖ ಎಷ್ಟು ಸೈಜು, ಸೊಂಟ ಕೂಡ ಎಷ್ಟು ಸೈಜ್ ಇದೆ. Okay. ಅಂದ್ರೆ ಭರತನಾಟ್ಯ ಮಾಡುವ ಹೆಣ್ಮಕ್ಳು ಸೊಂಟ ಸರ್ ಇಷ್ಟು ಚಿಕ್ಕದಾಗಿರ್ಬೇಕು. ಇಷ್ಟು ಚಿಕ್ಕದಾಗಿದ್ರೆ ಸಿಂಹ ಕಟಿ ಅಂದ್ರೆ ಸೊಂಟ ಎಷ್ಟು ಚಿಕ್ಕದಾಗಿದ್ರೆ ಭರತನಾಟ್ಯವನ್ನ ಹೇಗ್ ಬೇಕ್ರೋ ಮಾಡಬಹುದಂತೆ ಶಿಲ್ಪಿ ಒಂದು ಕಲ್ಪನೆ ಸರ್. ಮುಖ ಮೂರನೇ ಭಾಗ ನೋಡಿ ಸರ್, ಭಾಗ ಇರಬೇಕು. ಅಣೆಷ್ಟಿದೆ, ಮೂಗು ಕೂಡ ಅಷ್ಟೇ, ಗಲ್ಲ ಕೂಡ ನೋಡಿ 1/3 ಸರ್. ಉಬ್ಬಿದ್ರೆ ಉಬ್ಬು ಕಾಮನ ಬಿಲ್ಲಿನ ಆಕೃತಿಲಿದ್ರೆ ಕಾಮಾಕ್ಷಿ ಸರ್. ಈ ಕಣ್ಣು ಮೀನಿನ ಆಕೃತಿಲಿದ್ರೆ ಮೀನಾಕ್ಷಿ, ಮುಖ ಚಂದ್ರನ ಆಕೃತಿಲಿದ್ರೆ ಚಂದ್ರಮುಖಿ ಸರ್. ಹಿಂದೆ ಏನ್ ಮಾಡ್ತಿದ್ದಂದ್ರೆ ಹೆಣ್ಮಕ್ಳು ಪಾದದ ಬಲಗಾಲಿನ 2ನೇ ಬೆರಳನ್ನ ನೋಡಿ ಮದ್ದಕ್ಕಿದ್ರು ಸರ್. ಈ ಬೆಳೆಗಿಂತ ಈ ಪಕ್ಕದ 2ನೇ ಬೆರಳು ಸ್ವಲ್ಪ ಉದ್ದಿರ್ಬೇಕಂತೆ. ಪುಟ್ಟಂತರಮಲ್ಲಿ ಶ್ರೀಮಂತಿಕೆ, ಐಶ್ವರ್ಯ ಜಾಸ್ತಿ, ಅದೃಷ್ಟವಂತಿಕೆ ಜಾಸ್ತಿ ಅನ್ನೋದಕ್ಕೋಸ್ಕರ ಹೆಣ್ಮಕ್ಳು ಪಾದದ ಬಲಗಾಲಿನ 2ನೇ ಬೆರಳನ್ನ ನೋಡಿ ಮದ್ದಕ್ಕಿದ್ರು ಸರ್. ಈಗಲೂ ಕೂಡ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಉದ್ದನೆ ಬೆರಳನ್ನ ನೋಡೋ ಪದ್ಧತಿಗಳಿರುತ್ತೆ ಸರ್. ಇದಕ್ಕಿಂತ ಬೆರಳು ಪಕ್ಕ ಬೆರಳು ಸ್ವಲ್ಪ ಉದ್ದಿರ್ಬೇಕು ಸರ್. ನೋಡಿ ನೋಡಿ ಬೆರಳಲ್ಲಿ ಕಾಲುಂಗ್ರಿದೆ ಸರ್. ಈಗ ನೀವು ದೇವರ ದರ್ಶನ ತಗೊಳ್ಳಿ, ಹೊರಗಡೆ ಒಂದು ಪಿಲ್ಲರ್ ನೋಡೋಣ, ದರ್ಶನ ಮಾಡಿ ಸರ್. ಸರ್ ಮೇಲೆ ಭಾರವಾಹಕರು ಅಂದ್ರೆ ದೇವಸ್ಥಾನನೇ ಒತ್ತು ಕುಳಿತಿರುವ ಹಾಗೆ ಭಾರವಾಹಕರನ್ನ ಎಲ್ಲ ಕಡೆನೂ ಮಾಡಿದೆ ಸರ್. ಊರಿಗೆ ಭಾರವಾಹಕರು ಅಂತ ಹೇಳ್ಬೋದು ಸರ್. ಇಲ್ಲಿ ಬನ್ನಿ ಸರ್, ಇದು ದೇವರ ಪಾದುಕೆ ಸ್ಲಿಪ್ಪರು, ಕೆಳಗಡೆ ಉಡ್ಡಿದೆ, ಮೇಲೆ ಲೆದರ್ ಇದೆ ಸರ್. ಉಡ್ಡು ಮತ್ತು ಲೆದರ್ ಅಂದ್ರೆ ದೇವರಿಗೆ ಸರ್ ಹಾಕಲ್ಲ ಸರ್, ಯೂಸ್ ಮಾಡಲ್ಲ. ಈ ಮನೆದವ್ರನವರು ಭಕ್ತಾದಿಗಳು ಕಾಣಿಕೆಗೆ ಮಾಡಿಸ್ಕೊಳಿದ್ರು ವುಡ್ ಅಂಡ್ ಲೆದರ್ ಸರ್. ದೇವರ ಪಾದಕ್ಕೆ ಅಂದ್ರೆ ದೇವರಿಗೆ ಹಾಕಲ್ಲ, ಸುಮ್ನೆ ಈ ಭಕ್ತಾದಿಗಳು ಮಾಡಿಸ್ಕೊಡೋದು ಉಡ್ಡು ಮತ್ತು ಲೆದರ್ ಸರ್. ಅಂದ್ರೆ ಇದು ಮೆಟಲ್ ಅಲ್ರಿ ಸರ್? ಮೆಟಲ್ ಅಲ್ಲ, ಕೆಳಗಡೆ ಉಡ್ ಇದೆ, ಮೇಲೆ ಲೆದರ್ ಇದೆ. ಉಡ್ಡು ಮತ್ತು ಲೆದರ್ ಅಂದ್ರೆ ದೇವರಿಗೆ ಹಾಕಲ್ಲ, ಸುಮ್ನೆ ಭಕ್ತಾದಿಗಳು ಮಾಡಿಸ್ಕೊಡೋದು. ದೇವರ ಪಾದಕ್ಕೆ ಸ್ಲಿಪ್ಪರ್ ಸರ್. ರೀಸೆಂಟ್ ಆಗಿ 60 ವರ್ಷ ಆಗಿದೆ ಸರ್. ಭಕ್ತಾದಿಗಳು ಸುಮ್ನೆ ಕಾಣಿಕೆ ಮಾಡಿಸ್ಕೊಡೋದು ಉಡ್ಡು ಮತ್ತು ಲೆದರ್ ಪಾದಕ್ಕೆ. ಊಟ ಮಾಡ್ಕೋಬೇಕು. ಸಾಯಂಕಾಲ ಸರ್ ಕಂಬ ವಿಜಯ ದೀಪಸ್ತಂಭ ಸುಮಾರು 36 ಅಡಿ ಉದ್ದ ಇದೆ. ಅಂದಾಜು 15,000 kg ತೂಕ ಇದೆ ಸರ್. 15 ಟನ್ ನೋಡಿ ಸರ್. ಕಂಬದ ಕೆಳಗಡೆ ಸಿಮೆಂಟು, ಗಾರೆ, ಕಬ್ಬಿಣ ಯಾವ್ದು ರೀತಿ ಮಿಕ್ಸ್ ಇಲ್ಲ. ಕಮ್ಮನ ಕೂಡ ಹಾಗೆ ಜಸ್ಟ್ ಆಗಿ ನಿಲ್ಸಿ ನೋಡಿ. ಕೆಳಗಡೆ ಯಾವುದೇ ಸರ್ ಆಧಾರ ಸಪೋರ್ಟ್ ಇಲ್ಲ ಸರ್, ವಿತೌಟ್ ಸಪೋರ್ಟ್ ನೋಡಿ. 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, 1 ಮೂಲೆ ಮಾತ್ರ ಗ್ಯಾಪ್ ಇದೆ. ಗ್ಯಾಪಲ್ಲಿ ಪೇಪರ್ ಅಥವಾ ತೆಳುವಾದ ಬಟ್ಟೆ ಸರ್. ಈ ಕಂಬ ಸರ್ 3 ಕಾರ್ನರ್ ಟಚ್ ಆಗಿದೆ, 3 ಮೂಲೆ ಮಾತ್ರ ಕಲ್ಲಿಗೆ ಟಚ್ ಆಗಿದೆ, 1 ಮೂಲೆ ಮಾತ್ರ ಓಪನ್ ಇದೆ ಸರ್. ಓಪನ್ ಆಗಿ ಆ ಗ್ಯಾಪಲ್ಲಿ ಪೇಪರ್ ಅಥವಾ ಬಟ್ಟೆ ಹೇಳ್ಬೋದು ಸರ್. 3 ಕಾರ್ನರ್ಸ್ ಟಚ್ ಆಗಿದೆ, 1 ಕಾರ್ನರ್ ಮಾತ್ರ ಓಪನ್ ಇದೆ ಸರ್. ಇದು ಕೂಡ ಸರ್, ಇದು ವಿಜಯ ದೀಪಸ್ತಂಭ ಸರ್. ಇದು ಕೂಡ ಸಿಂಗಲ್ ಸ್ಟೋನ್, ಕೆಳಗಡೆ ಯಾವುದೇ ಆಧಾರ ಇಲ್ಲದೆ ಸುಮ್ಮನೆ ನಿಲ್ಲಿಸಿರೋದು. ಇದು ಏಕಶಿಲೆ ಸರ್. ನೋಡಿ ಏರ್ ಪಾಸ್ ಆಗ್ಲಿಕ್ಕೆ ನೋಡಿ ಓಪನ್ ಮಾಡಿ ನೋಡಿ. ಸೊ ಅಲ್ಲೇನ್ ದೀಪ ಹಚ್ತೀರಾ ಸರ್? ಕಾರ್ತಿಕ ಮಾಸದ ದೀಪ ಹಚ್ಚುತ್ತಾರೆ ಈಗಲೂ ಕೂಡ ಸರ್. ಮೇಲೆ ಅಲ್ಲೂ ದೀಪ ಇದೆ ಸರ್, ಅಲ್ಲಿ ಒಂಥರ ಗುಂಡಿ ತರ ಇದೆ, ದೀಪ ಹಚ್ಚುತ್ತಾರೆ. ಮತ್ತೆ ಈ ಕಡೆ ಸುತ್ತಲ್ಲ ದೀಪ ಹಚ್ಚುತ್ತಾರೆ ಸರ್. ಕಾರ್ತಿಕ ಮಾಸದ ದೀಪ ಹಚ್ಚುತ್ತಾರೆ ಸರ್. ಯಾವ ತರ ಏರ್ ಬಿಡ್ತಾರೆ ಅಲ್ಲಿ ಸರ್? ಹಿಂದೆಲ್ಲ ಈಗೆಲ್ಲ ಕ್ರೇನು, ಮುಂಚೆಲ್ಲ ಇದು ಸರ್. ಮುಂಚೆಲ್ಲ ಆರ್ಚ್ ಇದು ಕಟ್ಕೊಂಡ್ರು ಸಾರ್ವೆ, ದಡಿ ಎಲ್ಲ ಕಟ್ಕೊಂಡು ಇದು ಮಾಡ್ತಿದ್ರು ಸರ್. ಇಲ್ಲಿ ಬನ್ನಿ ಸರ್. ಸರ್ ಒಂದು ಟೆಂಪಲ್ ಇದೆ ನೋಡಿ ಸರ್. ಇದು ಈ ದೇವಸ್ಥಾನದ ಮಾಡಲ್ ಸ್ಕೆಚ್ ಸರ್. ಈಗ ನೋಡಿದೆಯಲ್ಲ ಸರ್, ಇದು ಈ ದೇವಸ್ಥಾನದ ಮಾಡಲ್ ಸ್ಕೆಚ್ ಸರ್. ನೋಡಿ ಪ್ರತಿಯೊಂದು ಕೆತ್ತನೆ ನೋಡಿ ಅದರಲ್ಲಿದೆ, ಅದು ಪ್ಲೈನ್ ಇದೆ ಸರ್. ನೋಡಿ ಸರ್, ನೋಡಿ ಸೇಮ್ ಕಾಣಿಸುತ್ತೆ ಸರ್. ಒಂದು ಉಯ್ಯಾಲೆ ಮಂಟಪ ವರ್ಷಕ್ಕೊಮ್ಮೆ ಯುಗಾದಿ ಕಾಲದ 11 ದಿನ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ. ಸಂದರ್ಭದಲ್ಲಿ ಆ ಕಬ್ಬಣದ ಕೊಂಡಿಗಳಿಗೆ ಉಯ್ಯಾಲೆ ಮಂಟಪ ಜೋಡಿಸ್ಬಿಟ್ಟು ಉಯ್ಯಾಲೆ ಸೇವೆ ಜೋಕಾಲೆ ಸರ್. ಈ ದೇವಾಲಯದ ವಿಸ್ತೀರ್ಣ ಸುಮಾರು 4 ಎಕರೆ ಜಾಗ ಬಂದಿದೆ, ಫುಲ್ ದೇವಸ್ಥಾನ ಜಾಗ ಸರ್. ಅಲ್ಲಿ ವಾಹನ ನೋಡಿ ಜಾತ್ರೆ ಟೈಮಲ್ಲಿ ಒಂದೊಂದು ವಾಹನ ಮೇಲೆ ಒಂದೊಂದು ದಿನ
ಉತ್ಸವ ಮೂರ್ತಿ ಹೋದ್ ಸರ್. ಯುಗಾದಿ ಕಾಲದ 11 ದಿನ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇರುತ್ತೆ. ರಥೋತ್ಸವ ಸಂದರ್ಭದಲ್ಲಿ ಒಂದೊಂದು ವಾಹನ ಮೇಲೆ ಒಂದೊಂದಿನ ಉತ್ಸವ ಮೂರ್ತಿ.